Hey everyone, welcome back to our channel. So ಇವತ್ತು ಕಾಶ್ಮೀರಿ ಸೇಬ್ ಸೆಕೆಂಡ್ ಲೆಸನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಬರ್ತಿರೋರು ಪ್ರೇಮ್ ಚಂದ್ರ ಜಿ ಅವರು. कल शाम को चौक में दो चार ज़रूरी चीज़ें खरीदने गया था. ನಿನ್ನೆ ಸಾಯಂಕಾಲ ಒಂದೆರಡು ಇಂಪಾರ್ಟೆಂಟ್ ಚೀज़े ಅಂದರೆ ಥಿಂಗ್ಸ್ನ ತೊಗೊಳಕ್ಕೆ ಮಾರ್ಕೆಟಿಗೆ ಹೋಗಿದ್ದೆ. ಪಂಜಾಬಿ ಮೇಫರಾಶಿಯೋ ಕಿ ದುಕಾನ್ ರಾಸ್ತೆ में ही पड़ती है. पंजाबी ಅವ್ರದ್ದು ದುಕಾನ್ ಅಂದರೆ ಶಾಪ್ಗಳು ಮೇನ್ ರೋಡಲ್ಲೇ ಸಿಗುತ್ತೆ. एक दुकान पर बहुत अच्छे रंगदार गुलाबी सेब सजे हुए नजर आया. ಒಂದು ಅಂಗಡಿಲಿ ತುಂಬ ಚೆನ್ನಾಗಿ ರಂಗರಂಗಾಗಿ ಜೋಡಿಸಿರುವಂತಹ ಗುಲಾಬಿ ಸೇಬ್, ಪಿಂಕ್ ಆಗಿರುವಂಥ ಆ್ಯಪಲ್ ನೀಟಾಗಿ ಜೋಡಿಸಿರೋದು ಕಣ್ಣಿಗೆ ಬಿತ್ತು. जी लालच उठा, आसे ಆಗ್ಬಿಡ್ತು ತಿನ್ನಬೇಕು ಅಂತ. आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति है. ಅಂದರೆ ಈಗಿನ ಜನ್ರೇಷನಲ್ಲಿ ವಿಟಮಿನ್ ಮತ್ತು ಪ್ರೋಟೀನ್ ಬಗ್ಗೆ ತುಂಬ ಮಾತಾಡ್ತೀವಿ, ಅದು ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಟೊಮೆಟೊ ಕೋ ಪಹಲೆ कोई भी ना पूछता था. ಟೊಮೆಟೊ ಮೊದಲು ಯಾರು ಕೇಳ್ತಿರ್ಲಿಲ್ಲ. ಅಬ್ ಟೊಮೆಟೊ ಭೋಜನ್ ಕಿ ಅವಶ್ಯಕ ಅಂಗ ಬನ್ ಗಯಾ ಹೈ. ಆದರೆ ಇವಾಗ ಟೊಮೆಟೊ ಊಟಕ್ಕೆ ಒಂದು ಅವಶ್ಯಕತೆ, ತುಂಬ ಅವಶ್ಯವಾದ ಇಂಪಾರ್ಟೆಂಟ್ ಫುಡ್ ಆಗಿಬಿಟ್ಟಿದೆ, ಅಂದರೆ ಇಂಪಾರ್ಟೆಂಟ್ ವೆಜಿಟೇಬಲ್ ಆಗಿದೆ ಫುಡ್ಡಿಗೆ. ಆಜ್ गाजर भी पहले गरीबों की पेट भरने की चीज़ थी. अमीर लोग तो उसका हलवा ही खाते थे. ಮೊದಲು ಕ್ಯಾರೆಟ್ ಕೂಡ ಅಷ್ಟೇ, ಮೊದಲು ಬರೀ ಬಡವರು ಇರ್ತಿದ್ರಲ್ವ, ಅವ್ರು ಹೊಟ್ಟೆ ತುಂಬುವಂಥ ಒಂದು ವೆಜಿಟೇಬಲ್ ಆಗಿತ್ತು. ಅದನ್ನು ಹಲ್ವಾ ಮಾಡಿಕೊಂಡು ಬರೀ ರಿಚ್ ಪೀಪಲ್ ಮಾತ್ರ ತಿಂತಿದ್ರು. ಮಗರ್ ಆ ಪತಾ ಚಲಾ ಹೈ ಕಿ ಗಾಜರ್ ಮೇ ಬಿ ಬಹುತ್ ವಿಟಮಿನ್ ಹೈ, ಇಸ್ಲಿಯೇ ಗಾಜರ್ ಕೋ ಬಿ ಮೇಜೋಂ ಪೇ ಸ್ಥಾನ್ ಮಿಲಾ ಹೈ. ಆದರೆ ಇವಾಗ ಏನಂತ ಗೊತ್ತಾಗಿದೆ ಅಂದರೆ ಗಾಜರಲ್ಲಿ ಕೂಡ ತುಂಬ ವಿಟಮಿನ್ ಅಂಶ ಜಾಸ್ತಿ ಇದೆ, ಅದಕ್ಕೋಸ್ಕರ ಕ್ಯಾರೆಟ್ ಕೂಡ ತುಂಬ ಒಳ್ಳೆ ಪ್ಲೇಸ್ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. सेब के विषय में तो यह कहा जाना लगा है कि एक सेब रोज खाइए तो आपके डॉक्टर की ज़रूरत नहीं रहेगी. ಅಂದರೆ ಆ್ಯಪಲ್ ವಿಷಯದಲ್ಲಿ ಏನು ಹೇಳ್ತಾರೆ ಅಂದರೆ, ಆ್ಯಪಲ್ ತಿನ್ನೋದ್ರಿಂದ, ಡೈಲಿ ಒಂದೊಂದು ಆ್ಯಪಲ್ ತಿನ್ನೋದ್ರಿಂದ ಡಾಕ್ಟರಿಂದ ದೂರ ಇರ್ಬೋದು ಅಂತ ಹೇಳ್ತಾರೆ. डॉक्टर से बचने के लिए हम निकोडे तक खाने को तैयार हो सकते हैं. सेब तो रस और स्वाद में अगर आम से बढ़कर नहीं है तो घटकर भी नहीं. ಅಂದರೆ ಡಾಕ್ಟರಿಂದ ಬಚಾವಾಗೋಕ್ಕೆ ನಾವು ಏನು ಬೇಕಾದರೂ ತಿಂತೀವಿ, ಆದರೆ ಸೇಬು ಆಮ್ ಅಂದರೆ ಮ್ಯಾಂಗೋಗಿಂತ ತುಂಬ ಚೆನ್ನಾಗೂ ಇಲ್ಲ, ಹಂಗಂತ ತುಂಬ ಏನು ಟೇಸ್ಟಿ ಅಲ್ದಿರೋವಂಥ ಫ್ರೂಟ್ ಕೂಡ ಅಲ್ಲ ಅಂತ ಹೇಳ್ತಿದ್ದಾರೆ. ಸೇಬ್ ಕೋ ಯಹ ಸ್ಥಾನ್ ಮಿಲ್ ಚುಕಾ ಹೈ. ಈ ಸೇಬಿಗೆ ಈ ಥರ ಒಂದು ಸ್ಥಾನ ಸಿಕ್ಕಿದೆ. अब यह केवल स्वाद की चीज़ नहीं, उसमें गुण भी है. हमने दुकानदार से मोल भाव किया और आधा से ಸೇಬ್ ಮಾಂಗಿ. ಸೊ ಏನು ಹೇಳ್ತಾರೆ, ಪ್ರತಿಯೊಂದು ಸತಿನೂ ನಾವು ಸ್ವಾದ ಅಂದರೆ ಟೇಸ್ಟ್ ಬಗ್ಗೆನೇ ಗಮನ ಕೊಡೋಕ್ಕಾಗಲ್ಲ. ಒಂದಿಷ್ಟು ಸತಿ ನಾವು ನಮ್ಮ ಹೆಲ್ತನ್ನು ಕೂಡ ನೋಡ್ಕೋಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಅಂಗಡಿ ಹತ್ರ ಹೋಗ್ಬಿಟ್ಟು ಅಂಗಡಿ ಶಾಪ್ಕೀಪರ್ ಹತ್ರ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಅಂತ ರೇಟ್ನ ಕೇಳ್ತಾರೆ. ದುಕಾನ್ದಾರ್ನೇ ಕಹಾ, ಬಾಬೂಜಿ ಬಡೇ ಮಜೆದಾರ್ ಸೇಬ್ ಆಯೇ ಹೇ, ಖಾಸ್ ಕಾಶ್ಮೀರಿ ಕೆ, ಆಪ್ ಲೇ ಜಾಯೇ, ಕಾಕರ್ ತಬಿಯತ್ ಖುಷ್ ಹೋ ಜಾತಾ ಹೈ. ಸೊ ಇವಾಗ ದುಕಾನ್ದಾರ್ ಏನು ಹೇಳ್ತಿದ್ದಾನೆ, ಅವನು ಬಾಬೂಜಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಸೇಬ್ ಬಂದಿದೆ, ಅದು ಎಲ್ಲಿಂದ ಬಂದಿದೆ ಅಂದ್ಕೊಂಡಿದ್ದೀರಾ, ಕಾಶ್ಮೀರಿಂದ ಬಂದಿದೆ, ಒಂದ್ಸತಿ ತೊಗೊಂಡು ಹೋಗಿ ತಿನ್ನಿ ನೀವು, ನಿಮ್ಮ ಹೆಲ್ತೇ ಖುಷಿ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಾನೆ. ಮೇನೆ ರುಮಾಲ್ ನಿಕಾಲ ಔಸೆ ದೇತೆ ಹುವೆ ಕಹಾ ಚುಂಜುಕರ್ ರಕ್ನ. ಸೊ ಇವಾಗ ಏನು ಮಾಡ್ತಾರೆ, ಲೇಖಕು ಅವ್ರ ರುಮಾಲ್ ಇರುತ್ತಲ್ವ, ಕರ್ಶಿಫು, ಅದನ್ನು ಕೊಟ್ಬಿಟ್ಟು ಸರಿ ಚುಂಚುನ್ಕರ್ ಯಾವ್ದು ಚೆನ್ನಾಗಿದೆ ಅದನ್ನು ಮಾತ್ರ ಇಡು ಅಂತ ಹೇಳ್ತಾರೆ. दुकानदार ने तराजू उठाया और अपने नौकर से बोला, सुनो आधा सेर काश्मीरी सेब निकाला चुनकर लाना. ಸೊ ಇವಾಗ ದುಕಾನ್ದಾರ್ ಇಸ್ಕೊಂಬಿಟ್ಟು ತರಾಜು ಇರುತ್ತಲ್ವ, ವೇಟಿಂಗ್ ಮಿಷಿನ್, ಅದರೊಳಗೆ ಅವರ ನೌಕರ್ ಇರ್ತಾರಲ್ವ, ನೌಕರಿಗೆ ಹೇಳ್ತಾನೆ, ನೋಡಪ್ಪ ಅರ್ಧ kg ಕಾಶ್ಮೀರ್ ಸೇಬು ತೊಗೊಂಬಾ, ಆರಿಸ್ಕೊಂಡು ತೊಗೊಂಬಾ ಅಂತ ಹೇಳ್ತಾನೆ. लौड़ा 4 सेब लाया. दुकानदार ने तैला एक लिफाफे में उन्हें रखा और रुमाल में बांध कर मुझे दे दिया. मैंने 4 आने उसके हाथ में रखा. ಸೊ ಅವ್ರು ತೊಗೊಂಬಂದು ಕೊಟ್ಟಾದ್ಮೇಲೆ ಇವರು ಅದನ್ನು ತೂಕ ಮಾಡಿ ಕರೆಕ್ಟಾಗಿ ಯಾರು ಲೇಖಕಿಗೆ ಕೊಡ್ತಾರೆ. ದುಕಾನ್ದಾರು ಕೊಟ್ಟಾದಮೇಲೆ ಅವರು ಲೇಖಕಿದಾರಲ್ವ, ಅವನಿಗೆ 4 ಆನೆ ಕೊಟ್ಬಿಟ್ಟು ಬರ್ತಾರೆ. घर आकर लिफाफा जियो का त्यों रख दिया. रात को सेब या कोई दूसरा फल खाने का फ़ायदा नहीं है. ಸೊ ಏನು ಹೇಳ್ತಾರೆ, ಮನೆಗೆ ಬಂದುಬಿಟ್ಟು ಅದನ್ನು ಏನು ನೋಡಲೇ ಇಲ್ಲ ಅವ್ರು ಹೇಗಿದೆ ಏನು ಅಂತ, ಸುಮ್ಮನೆ ತೊಗೊಂಬಂದು ಇಟ್ಬಿಟ್ಟು ರಾತ್ರಿ ಹೊತ್ತು ಫ್ರೂಟ್ಸ್ ತಿನ್ನೋ ಟೈಮ್ ಅಲ್ಲ ಅಂತ ಹೇಳಿಬಿಟ್ಟು, ಫಲ್ ಖಾನಿಕಾ ತೋ ಸಮಯ ಪ್ರಾಪ್ತ ಕಾಲ ಹೈ, ಹಣ್ಣುಗಳನ್ನ ತಿನ್ನೋದಿದ್ರೆ ಯಾವಾಗಿದ್ರೂ ಬೆಳಿಗ್ಗೆ ಟೈಮಲ್ಲಿ ತಿನ್ನಬೇಕು ಅಂತ ಸುಮ್ಮನಾಗ್ತಾರೆ. आज सुबह मुँह हाथ धोकर जो नाश्ता करने के लिए सेब निकाला तो सड़ा हुआ था. ಸೊ ಏನು ಮಾಡ್ತಾರೆ, ಬೆಳಿಗ್ಗೆ ಎದ್ದು ಮುಖ ಎಲ್ಲ ತೊಳ್ಕೊಂಡು, ಸರಿ ಹಣ್ಣು ತಿನ್ನೋಣ, ಇವಾಗ ತಿಂಡಿಗೆ ಹಣ್ಣೆ ತಿನ್ನೋಣ, ತಿಂತೀನಿ ನಾನು ಅಂತ ಅಂದ್ಕೊಂಡು ಹೋಗಿ ಸೇಬ್ ತೆಗಿತಾರೆ. ಒಂದು ಸೇಬ್ ತೆಗೆದಾಗ ಅದೇನಾಗಿರುತ್ತೆ, ಅದು ಸಡಾ ಹೂವಾ ಅಂದ್ರೆ ಕೆಟ್ಟೋಗ್ಬಿಟ್ಟಿತ್ತು. ₹1 का आकार ಚಿಲಕ್ ಗಯಾ ತಾ. ಒಂದು ರೂಪಾಯಿ ಕಾಯಿನ್ ನೋಡಿರ್ತೀರಲ್ವ, ಆ ಕಾಯಿನ್ ಒಳಗೆ ಹೋದರೆ ಹೇಗಾಗಿರುತ್ತೆ, ಆ ಥರ ಆ ಒಂದು ಕಾಯಿನ್ ಜಾಗ ಫುಲ್ಲು ಹಾಳಾಗ್ಬಿಟ್ಟಿತ್ತು. समझा रात को दुकानदार ने देखा ना होगी. ಅವ್ರು ಅನ್ಕೊಂತಾರೆ, ಮೋಸ್ಟ್ಲಿ ನೈಟ್ ಟೈಮ್ ಆಗಿತ್ತಲ್ವ, ಕತ್ಲಲ್ಲಿ ಏನಾದರೂ ಕಾಣಲಿಲ್ವೇನೋ ದುಕಾನ್ದಾರ್ಗೆ ಅಂತ ಅನ್ಕೊಂತಾರೆ. दूसरा निकाला मगर यह आधा सड़ा हुआ था. ಎರಡನೇದು ತೆಗಿತಾರೆ, ಎರಡನೇದು ಕೂಡ ಅರ್ಧ ಸಡಾ ಹುआ था ಅಂದರೆ ಅರ್ಧ ಹಾಳಾಗ್ಬಿಟ್ಟಿರುತ್ತೆ. अब संदेह हुआ, दुकानदार ने मुझे धोखा तो नहीं दिया. ಇವಾಗ ಸ್ವಲ್ಪ ಡೌಟ್ ಬರುತ್ತೆ, ಇಲ್ಲಿ ದುಕಾನ್ದಾರ್ ಏನಾದರೂ ನನಗೆ ಏನಂತಾರೆ ಚೀಟ್ ಮಾಡಿಬಿಟ್ಟಿದ್ದಾನ ಅಂತ ಡೌಟ್ ಬರುತ್ತೆ. ತೀಸರಾ ಸೇಬ್ ನಿಕಾಲ ಯಹತೋ ಸಡಾ ನಾತ. ಮೂರನೇ ತೆಗಿತಾರೆ, ಇದು ಹಾಳಾಗಿರಲಿಲ್ಲ. ಮಗರ್ ಆದರೆ ಏಕ್ ತರಹ ದಬಾಕರ್ ಬಿಲ್ಕುಲ್ ಪಿಚಕ್ ಗಯಾ ತಾ. ಆದರೆ ಒಂದು ಕಡೆ ಫುಲ್ಲು ಒಂಥರ
ಪೂರ್ತಿ ಹಾಳಾಗ್ಬಿಟ್ಟಿರುತ್ತೆ. ಅದು ಹೆಂಗೆ ಅಂದರೆ ಪಿಚಕ್ಕಾಗ್ಬಿಟ್ಟಿರುತ್ತಲ್ವ, ಫುಲ್ಲು ಮೆತ್ತಗಾಗ್ಬಿಟ್ಟು. ಸಾರಿ, ಅದು ಕಟ್ಟಾಯಿತು, 1 ಸೆಕೆಂಡ್. ಸೊ ಎಲ್ಲಿದ್ವಿ? चौथा सेब अल्वा। चौथा चौथा देखा वह तो बेदाग्ता मगर उसमें काला सुराख्ता जैसे अक्सर ಬೇರು में होता है. ಫೋರ್ತ್ ಆ್ಯಪಲ್ ಏನಾಗಿತ್ತು ಅಂದರೆ ಅದರೊಳಗಂತೂ ಕಾಲ ಸುರಾಗ್ ಥರ ಬೇರ್ಗಳೆಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತಲ್ವ, ಆ ಥರ ಅದ್ರೊಳಗೆ ಕೂಡ ಆಗಿತ್ತು. ಕಾಟಾ ತೋ ಭೀತರ್ ವೈಸೆ ಬಿ ದಬ್ಕೆ ಜೈಸೆ ಬೇರ್ ಮೇ ಹೋತಾ ಹೈ, ಅದನ್ನು ಕಟ್ ಮಾಡಿದ್ರು ಕೂಡ ಅದು ಹಾಗೆ ಒಳಗೆಲ್ಲ ಬೇರ್ಗಳ ಥರ ಬಿಟ್ಬಿಟ್ಟಿತ್ತು. ಏಕ್ ಸೇಬ್ ಬಿ खाने लायक नहीं था. चार आने पैसे का इतना गम ना हुआ जितना समझ के उसे इस ಚಿತ್ರಿಕಾ ಪತನ್ ಕಾ. ಅಂದರೆ ಏನು ಹೇಳ್ತಿದ್ದಾರೆ ಅವರು, ಸೊ ಇವಾಗ ಒಂದೇ ಒಂದು ಆ್ಯಪಲ್ ಕೂಡ ತಿನ್ನೋ ಲಾಯಕ್ ಇರಲಿಲ್ಲ, ತಿನ್ನೋ ಥರ ಇರಲಿಲ್ಲ. ಈಗ ಏನಾದ್ರು ತಿನ್ಬೇಕಂದ್ರೆ ಒಂಚೂರು ಆದರೂ ಚೆನ್ನಾಗಿರ್ಬೇಕಲ್ವಾ, ಅದು ಕೂಡ ಚೂರು ಕೂಡ ಚೆನ್ನಾಗಿರಲಿಲ್ಲ. ಸೊ ಈಗ 4 ರೂಪೀಸ್ ಅದ 4 ಆನೆ ಅವ್ರು ಏನು ಕೊಟ್ಟಿದ್ರು ಅದು ಫುಲ್ಲು ವೇಸ್ಟ್ ಆಗಿಬಿಡ್ತು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ದುಕಾನ್ದಾರ್ ನೇ ಜಾನ್ ಬೂಜ್ಕರ್ ಮೇರೆ ಸಾಥ್ ಧೋಖೆಬಾಜಿ ಕಾ ವ್ಯವಹಾರ ಕಿಯಾ ಹೈ. ಸೊ ಏನು ಹೇಳ್ತಾರೆ, ದುಕಾನ್ದಾರ್ ಬೇಕು ಅಂದರೆ ನನ್ನ ಜೊತೆ ಹೀಗೆ ಮಾಡಿದ್ದಾರೆ. ಏಕ್ ಸೇಬ್ ಸಡಾ ಹುವಾ ತಾ ತೋ ಮೇ ಉಸ್ಕೋ ಕ್ಷಮಾ ಕಾ ಯೋಗ್ಯ ಸೋಚ್ತಾ ಉಸ್ಕಿ ನಿಗಾಹ ನಾ ಪಡಿ ಹೋಗಿ. ಸೊ ಒಂದೇನಾದರೂ ಹಾಳಾಗಿದ್ದರೆ ನಾನು ಅವನಿಗೆ ಕ್ಷಮಿಸ್ಬಿಡ್ತಿದ್ದೆ, ಅನ್ಕೊಂತಿದ್ದೆ ನಾನು ಮೋಸ್ಟ್ಲಿ ಅವ್ರು ಏನೋ ನೋಡ್ಲಿಲ್ದಂಗೆ ಹಾಕಿದ್ದಾರೆ ಅಂತ. ಮಗ ಚಾರೋ ಕಿ ಚಾರೋ ಖರಾಬ್ ನಿಕಲ್ ಜಾಯೆ ಯಹ ತೋ ಸಾಫ್ ಧೋಖಾ ಹೈ. ಬಟ್ 4ಕ್ಕೆ 4 ಈ ಥರ ಆಗಿಬಿಟ್ರೆ ಇದು ಕ್ಲೀನಾಗಿ ಗೊತ್ತಾಗ್ತಿದೆ, ಇದು ಧೋಖಾ ಅಂತ ಗೊತ್ತಾಗ್ತಿದೆ. मगर इस धोखे में मेरा भी सहयोग है. मेरे उसके हाथ में रुमाल रख देना मानो उसे धोखा देने का प्रेरणा थी. ಆದರೆ ಈ ತಪ್ಪಲ್ಲಿ ನಂದು ಕೂಡ ಪಾರ್ಟಿಸಿಪೇಷನ್ ಇದೆ, ನಾನು ಕೂಡ ತಪ್ಪು ಮಾಡಿದ್ದೀನಿ. ಯಾಕಂದರೆ ನಾನು ಸೀದಾ ಹೋಗ್ಬಿಟ್ಟು ಅವ್ನ ಕೈಯಲ್ಲಿ ಹ್ಯಾಂಡ್ ಕರ್ಚಿಫ್ ಇಟ್ಬಿಟ್ಟೆ. ಸೊ ಅವ್ನಿಗೆ ಏನು ಅನಿಸ್ತು, ಒಂದು ಇನ್ಫ್ಲೂಯೆನ್ಸ್ ಆಯಿತು. ಸೊ ಇವ್ರು ಏನು ಮಾಡಲ್ವೇನೋ, ಇವ್ರು ನಾವು ಏನು ಕೊಟ್ಕೊಂಡು ತೊಗೊಂಡು ಹೋಗ್ತಾರೆ ಅನ್ನೋ ಥರ ಅವ್ರ ತಲೆಯಲ್ಲಿ ಕುತ್ಕೊಂತು. उसने बाप लिया कि यह महाशय अपनी आंखों से काम लेने वाले जी नहीं हैं और ನಾ ಇತ್ನೇ ಚೌಕಾಸ್ ಹಾಕಿ घर से ಲೌಟ್ ಕರ್ ಆಯೆ. ಏನು ಹೇಳ್ತಿದ್ದಾರೆ, ಮೋಸ್ಟ್ಲಿ ಅವ್ರು ಅನ್ಕೊಂಡ್ರೇನೋ ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿ ನೋಡಲ್ಲ ಇದನ್ನೆಲ್ಲ, ಮತ್ತು ಅಕಸ್ಮಾತ್ ಮನೆಗೆ ಹೋಗಿ ನೋಡಿದ್ರು ಕೂಡ ಮತ್ತೆ ಇವನು ವಾಪಸ್ ಬರಲ್ಲ ಅಂತ ಅವನಿಗೆ ಗೊತ್ತಾಯ್ತೇನೋ ಅಂತ ಹೇಳ್ತಿದ್ದಾರೆ. ಆಮೇಲೆ ಆದ್ಮಿ ಬೇನಾಮಿ ತಬಿ ಕರ್ತಾ ಹೈ ಜಬ್ ಉಸೆ ಅವಸರ್ ಹೋತಾ ಹೈ. ಸೊ ತಪ್ಪ್ಯಾವಾಗ ಮಾಡ್ತಾರೆ, ನಮ್ಗೆ ಅವಶ್ಯಕತೆ ಇದ್ದಾಗ ಅಲ್ವಾ. ಬೇನಾಮಿ का अवसर देना चाहे वह अपने टीलेपन से हो या सहज विश्वास से. बेनामी में सहयोग देना है. पढ़े लिखे बाबुओं और कर्मचारियों पर तो अब कोई ವಿಶ್ವಾಸ नहीं करता. ಹೌದಾ, ಅಂದರೆ ಓದಿರೋರು ಅಥವಾ ಈ ಕರ್ಮಚಾರಿಯವ್ರ ಮೇಲೆ ಯಾರು ಇವಾಗ ವಿಶ್ವಾಸನೇ ಇಡ್ತಿಲ್ವಂತೆ, ನಂಬಿಕೆನ ಇಡ್ತಿಲ್ಲ. किसी ताने यह खचर या म्यूनसिपैलिटी में चले जाइए आपकी ऐसी दुर्गेत होगी कि आप बड़ी से बड़ी हानि उठाकर भी उधर ना जाओगे. ಇವಾಗ ಪೊಲಿಟಿಕ್ಸ್ ಹೇಗಾಗ್ಬಿಟ್ಟಿದೆ ಅಂದರೆ, ನಿಮ್ಮದು ತಪ್ಪಿಲ್ಲ ಅಂತ ಅಂದು ನಿಮಗೇನೋ ಮೋಸ ಆಗಿದೆ ಅಂದರೂ ನೀವು ಕೋರ್ಟಿಗೆ ಹೋಗ್ಬಿಟ್ಟು ಹೋರಾಡೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಅಲ್ಲೆಲ್ಲ ಪೊಲಿಟಿಕ್ಸ್ ನಡೀತಾ ಇರುತ್ತೆ, ಕರೆಕ್ಟಾಗಿ ನ್ಯಾಯ ಸಿಗಲ್ಲ ನಿಮಗೆ ಅಂತ. ಪಹಲೆ ऐसा नहीं था. व्यापारियों की साख बनी हुई थी. यो तैल में चाहे चटक आधा चटक कम कस ले, लेकिन आप उन्हें 5 ही जगह भूल से 10 के ನೋಟ್ ದೇ ಆತೆ ತೋ ಆಪ್ಕೋ ಘಬರಾನಾ ಕಿ ಜರೂರತ್ ನಾ ತಾ. ಅಂದರೆ ಫಸ್ಟಿಗೆಲ್ಲ ಈ ಥರ ಎಲ್ಲ ಭಯ ಇರ್ತಿರಲಿಲ್ಲ, ವ್ಯಾಪಾರದಲ್ಲಿ ಈ ಥರ ಎಲ್ಲ ನಡೀತಿರಲಿಲ್ಲ. ನೀವು 5 ರೂಪಾಯಿ ಬದಲು 10 ರೂಪಾಯಿ ಕೊಟ್ಟು ಬಂದ್ರೂ ನಿಮಗೇನು ಭಯ ಆಗ್ತಿರಲಿಲ್ಲ, ಯಾಕಂದರೆ ಭಯಪಡೋ ಅವಶ್ಯಕತೆನೇ ಇರ್ತಿರಲಿಲ್ಲ. ಯಾಕಂದರೆ ಆಪ್ಗೆ ರೂಪಾಯಿ ಸುರಕ್ಷತೆ, ನಿಮ್ಮ ದುಡ್ಡು ಸುರಕ್ಷಿತವಾಗಿರ್ತಿತ್ತು. ಅವಾಗೆಲ್ಲ ಆ ಥರ ಏನಾದರೂ ನೀವು ಜಾಸ್ತಿ ಕೊಟ್ಟು ಅಥವಾ ಏನಾದರೂ ಈ ಥರ ದುಡ್ಡಿನ ಲೆಕ್ಕಾಚಾರದಲ್ಲಿ ತಪ್ಪಾದರೆ ಏನು ಭಯಪಡೋ ಅವಶ್ಯಕತೆನೇ ಇರ್ತಿರಲಿಲ್ಲ, ಅವರು ವಾಪಸ್ ಕೊಟ್ಬಿಡ್ತಿದ್ರು, ಅವ್ರು ಆ ಥರ ಇಟ್ಕೊತಿರಲಿಲ್ಲ ಅಂತ ಹೇಳ್ತಿದ್ದಾರೆ. ಮುझे याद है एक बार मैंने मोहर्रम के मेले में एक दुकानदार से 1 पैसे की रेवड़ियाँ ली थी और पैसे की जगह उठनी दे आया था. घर आकर जब अपने भूल मालूम हुआ तो दुकानदार के पास दौड़ पड़ा. ಸೊ ಒಂದ್ಸತಿ ಮೊಹರಂ ಇದ್ದಾಗ ಏನು ಮಾಡಿದ್ರಂತೆ ಇವ್ರ ಲೇಖಕು, ರೇವಡಿಯ 1 ಪೈಸೆದು ರೇವಡಿಯ ತೊಗೊಂಡು ಉಳಿದಿದ್ದನ್ನ ಬಿಟ್ಟು ಬಂದುಬಿಟ್ಟಿದ್ರಂತೆ ಅಲ್ಲೇ ದುಡ್ಡನ್ನ. ಸೊ ಅವ್ರಿಗೆ ಮನೆಗೆ ಬಂದಾದಮೇಲೆ ಅಯ್ಯೋ ನಾನು ಈ ಥರ ಮಾಡಿದ್ರಲ್ಲ ಅಂತ ಅವ್ರಿಗೆ ನೆನಪಾಗಿ ದುಕಾನ್ದಾರ್ ಹತ್ರ ಮತ್ತೆ ಓಡ್ ಹೋಗ್ತಾರಂತೆ. ಆಶಾ ನೈತಿಕಿ ವಹ ಉಟನಿ ಲೌಟೇಗ, ಆದರೆ ಅವರಿಗೆ ಅನ್ಸರ್ಲಿಲ್ವಂತೆ, ಆದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರು ವಾಪಸ್ ಕೊಡ್ತಾರೆ ಅಂತ. ಪರ್ लेकिन उसने प्रसन्नचित से उठनी लौटा दी और ಉಲ್ಟೆ ಮುಚ್ಚೆ ಕ್ಷಮಾ ಮಾಗಿ. ಆದರೆ ಏನಾಯ್ತು ಅಂತ ಅಲ್ಲಿ ಹೋದ ತಕ್ಷಣ ಅವರು ವಾಪಸ್ ಕೊಟ್ಬಿಟ್ರಂತೆ, ಅವರೇ ಬಂದು ಹೆದರ್ಕೊಂಡು ವಾಪಸ್ ಕೊಟ್ಟು ತಿರ್ಗಾ ದುಕಾನ್ದಾರೇ ಲೇಖಕ ಹತ್ರ ಕ್ಷಮೆ ಕೇಳಿದ್ರಂತೆ, ಕ್ಷಮಾ ಮಾಗಿ. ಯಹ ಕಾಶ್ಮೀರಿ ಸೇಬ್ ಕೆ ನಾಮ್ ಸೇ ಸಡೆ ಹುವೆ ಸೇಬ್ ಬೇಚೆ ಜಾತೆ ಹೈ. ಇಲ್ಲಿ ಕಾಶ್ಮೀರ್ ಸೇಬ್ ಅನ್ನೋ ಒಂದು ಹೆಸರು ಇಟ್ಕೊಂಡು ಎಲ್ಲ ಹಾಳಾಗಿರುವಂಥ ಸೇಬ್ನ ಮಾರ್ತಿದ್ದಾರೆ. ಮುझे ಆಶಾ ಹೈ ಕಿ ಪಟಕ್ ಬಾಜಾರ್ ಮೇ ಜಾಕರ್ ಮೇರಿ ತರಹ ಆಂಖೇನಾ ಬಂದ್ ಕರೆಗೆ. ಅಂದರೆ ಏನು ಹೇಳ್ತಾರೆ, ಇವಾಗ ಯಾರು ಇದನ್ನು ಓದ್ತಾ ಇದ್ದೀವಿ ಅವರು ನಂತರ ಯಾರು ಅಂಗಡಿಗೆ ಹೋಗ್ಬಿಟ್ಟು ಅಥವಾ ಮಾರ್ಕೆಟಿಗೆ ಹೋಗ್ಬಿಟ್ಟು ಕಣ್ಣು ಮುಚ್ಕೊಂಡು ಸಾಮಾನು ತೊಗೊಂಬರಬಾರ್ದು. ನಾವು ಏನೇ ತೊಗೊಂತಿದ್ರು ಅದನ್ನ ಇನ್ನೊಂದ್ಸತಿ ಕ್ರಾಸ್ ಚೆಕ್ ಮಾಡಬೇಕು, ಅದು ಕರೆಕ್ಟಾಗಿದೆಯೋ ಇಲ್ವೋ, ಹಾಳಾಗಿದೆಯೋ ಅಥವಾ ಚೆನ್ನಾಗಿದೆಯೋ, ಇದು ಫ್ರೆಶ್ ಇದೆಯೋ ಇಲ್ವೋ ಅಂತ ನಾವು ನೀಟಾಗಿ ಚೆಕ್ ಮಾಡಿಬಿಟ್ಟು ತೊಗೋಬೇಕು. ಇಲ್ಲ ಅಂದರೆ ನಹಿತೋ ಉನ್ಹೇ ಬಿ ಕಾಶ್ಮೀರಿ ಸೇಬ್ ಹೀ ಮಿಲೇಗಿ. ಇಲ್ಲ ಅಂದರೆ ಅವ್ರಿಗೂ ಕೂಡ ಕಾಶ್ಮೀರಿ ಸೇಬ್ ಸಿಗುತ್ತೆ, ಅಂದರೆ ಏನೋ ಎಲ್ಲ ಹಾಳಾಗಿರೋದು ಸಿಕ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈ ಪಾಠದ ಆಶಯ ಏನಾಗಿತ್ತಪ್ಪ, लेखक अपना अनुभव बताते हुए पाठकों को सचेत करते हैं कि अगर खरीदारी करते समय हम सावधानी नहीं बरतें तो धोखा खाने की संभावना होती है. ಸೊ ಅದನ್ನೇ ಹೇಳ್ತಾರೆ ಅವರು, ನಾವು ಅಂಗಡಿಗೆ ಹೋಗ್ಬಿಟ್ಟು ಖರೀದಿಸುವಾಗ ಏನೇ ವಸ್ತುಗಳಾಗಲಿ ಖರೀದಿಸುವಾಗ ಹುಷಾರಾಗಿ ಗಮನ ಇಟ್ಟು ಅದನ್ನು ನೋಡಿ ತೊಗೊಂಡಿಲ್ಲ ಅಂದರೆ ನಾವು ಮೋಸ ಹೋಗ್ಬಿಡ್ತೀವಿ. ಸೊ ನಾವು ಯಾವತ್ತಿದ್ರೂ ಹುಷಾರಾಗಿರಬೇಕು ಅಂತ ಹೇಳ್ತಾರೆ. ಸೊ ಈ ಲೆಸನಲ್ಲಿ
ಸ್ವಲ್ಪ ಯಾವುದಾದ್ರು ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತೀನಿ, ನೋಡ್ಕೊಳ್ಳಿ. ಫಸ್ಟ್ ಏನಂದರೆ ಈ ಪೇಜು ನೀವು ನೀಟಾಗಿ ತರೋಗಬೇಕು. ಥರ್ಡ್ ಪೇಜ್ ನಿಮ್ಗೆ ಏನಿದೆ ಥರ್ಡ್ ಪೇಜ್ ಅದನ್ನ ಯಾವುದೇ ಕಾರಣಕ್ಕೂ ಕೇಳಲ್ಲ, ಓಕೆನಾ. ಆ ಪೇಜಲ್ಲಿ ಏನು ಬರೋದಿಲ್ಲ. ಸೊ ಈ ಪೇಜಲ್ಲಿ ಫಸ್ಟು ಕಾಶ್ಮೀರಿ ಸೇಬ್ ಬರೆದಿರೋರು ಯಾರು, ಮುನ್ಷಿ ಪ್ರೇಮ್ಚಂದ್ ಜಿ. ಆದಮೇಲೆ ಇದು ಯಾವುದು ಶಿಕ್ಷಿತ್ ಸಮಾಜ್ ಮೇ ಇಲ್ಲಿದೆ ಒಂದು ಫಸ್ಟ್ ಟೊಮೆಟೊ ಭೋಜನ್ ಕಿ ಅದು ಬರುತ್ತೆ. ಆಮೇಲೆ ಶಿಕ್ಷಿತ್ ಸಮಾಜ್ ಮೇ ವಿಟಮಿನ್ और ಪ್ರೋಟೀನ್ ಇದು ಕೂಡ ತುಂಬ ಸತಿ ರಿಪೀಟ್ ಆಗಿದೆ, 2 ಮಾರ್ಕ್ಸ್ ಕೇಳ್ತಾರೆ. ಯಾವುದು विटामिन और प्रोटीन के शब्दों के किस शब्दों के विचार प्रकट करने जाते हैं और किस शब्दों के विचार बहुत इल्लिದೆ ಒಂದು ಕ್ವೆಶ್ಚನ್ ಇದೆ, 1 ಸೆಕೆಂಡ್. आजकल शिक्षित समाज में किसके बारे में विचार किया जाता है, ಅವಾಗ ನಾವು ಏನು ಮಾಡಬೇಕು, ವಿಟಮಿನ್ और ಪ್ರೋಟೀನ್ ಅದು. ಸೊ ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್, 2 ಮಾರ್ಕ್ಸ್ ಕೇಳ್ತಾರೆ ಅದನ್ನು. ನೆಕ್ಸ್ಟ್ ಅದೇ ಟೊಮೆಟೋದು ಮತ್ತು ಆಮ್ದೊಂದಿದೆ ಅಲ್ವಾ ಇಲ್ಲಿ, ಸೇಬ್ ಕಿಸ್ಸೆ ಬಡ್ಕರ್ ನಹಿ ಹೈ ಆಮ್ ಸೆ ಬಡ್ಕರ್ ನಹಿ ಹೈ. ಸೊ ಈ ಪೇಜ್ ಅದು ಮತ್ತು ಇದೊಂದು ದುಕಾನ್ದಾರ್ನೆ ಬಾಪೂಜಿ ಸೆ ಕ್ಯಾ ಕಹಾ, ಇದು 2 ಮಾರ್ಕ್ಸ್. ನಿಮಗೆ ಒಂದು ವಿಟಮಿನ್ और ಪ್ರೋಟೀನ್ ಕೇಳ್ತಾರೆ, ಇಲ್ಲಾಂದರೆ ಇದೇ ಕ್ವೆಶ್ಚನ್ ಕೇಳೋದು ಈ ಲೆಸನಿಂದ. ನೆಕ್ಸ್ಟ್ ಈ ಕ್ವೆಶ್ಚನ್ನ ಕೂಡ ಒಂದ್ಸತಿ ನೋಡ್ಕೊಳ್ಳಿ, ಇದು ಕೂಡ 2 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇದೆ. 2 ಮಾರ್ಕ್ಸ್ಗೆ ಇದನ್ನು ಕೇಳಿದ್ರೆ ಇಲ್ಲಾಂದರೆ ಈ ಫಸ್ಟ್ ಪೇಜಲ್ಲೇ ಸ್ವಲ್ಪ ಜಾಸ್ತಿ ಕೇಳ್ತಾರೆ, ಇಲ್ಲಾಂದರೆ ಅದು. ಸೊ 3 ಮಾರ್ಕ್ಸ್ ಕ್ವೆಶ್ಚನ್ ಬಂದಾಗ ಇದನ್ನು ಕೇಳ್ತಾರೆ, ಏನು ಅಂದರೆ ಸೇಬ್ಗೆ ಬಾರೆ ಮೇಲೆ ಲಿಖಿ ಅಂತ ಕೇಳ್ತಾರೆ. ಆವಾಗ ಫಸ್ಟ್ ಸೇಬಲ್ಲಿದೆ, ಇಲ್ಲಿದೆ ನೋಡಿ, ಏಕ್ ಸೇಬ್ ನಿಕಾಲ. ಏಕ್ ಸೇಬಿಂದ ಹಿಡಿದು ಚಾರೋ ಸೇಬ್ ತನಕ ಏನೇನಾಯಿತು, ಆ ಸೇಬ್ಗಳು ಹೇಗಿತ್ತು ಅಂತ ನಾವು ಬರೀಬೇಕು. ಬೇದಾಗ್ತಾ ತನಕ ಬರುತ್ತೆ. 3 ಮಾರ್ಕ್ಸಿಗೆ ಕೇಳ್ತಾರೆ ಇದನ್ನು ಕೇಳಿದ್ರೆ. 4 ಮಾರ್ಕ್ಸಿಗೆ ಕೇಳಲ್ಲ, 3 ಮಾರ್ಕ್ಸ್ಗೆ ಕೇಳೋದು, 2 ಮಾರ್ಕ್ಸಿಗೆ ಸಹ ಕೇಳಲ್ಲ ಈ ಕ್ವೆಶ್ಚನ್ನ. ಸೊ ಈ ಲೆಸನಿಂದ ಇದೆಲ್ಲ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅಂತ ಹೇಳ್ತೀನಿ. ಇದರೊಳಗಿಂದ ಮಾತ್ರ ಯಾವುದೇ ಕಾರಣಕ್ಕೂ ಯಾವ ಕ್ವೆಶ್ಚನು ಬರಲ್ಲ, ಆ 2 ಪೇಜಿಂದನೇ ಕೇಳೋದು. ಆಮೇಲೆ ಲಾಸ್ಟ್ ಕ್ವೆಶ್ಚನ್ ಏನು ಅಂದರೆ ಆಶೆ. ಈ ಆಶೆ ಕೂಡ ಕೇಳೋದು ತುಂಬ ಚಾನ್ಸಸ್ ಇದೆ. ಕೇಳಿದ್ರೆ 3 ಮಾರ್ಕ್ಸಿಗೆ ಕೇಳ್ಬಿಡ್ತಾರೆ, ಕೆಲವೊಂದ್ಸತಿ 2 ಮಾರ್ಕ್ಸಿಗೆ ಸಹ ಕೇಳ್ತಾರೆ. ಸೊ ಈ ಆಶೆನ ನಾವು ಚೆನ್ನಾಗಿ ಈ ಥರವಾಗಿ ಸ್ವಲ್ಪ ಏನಿಲ್ಲ ಈ ಲೈನ್ನ ನೀವು ಜಾಸ್ತಿ ನೆನ್ಪಿಟ್ಕೋಬೇಕು, ಓಕೆನಾ. ಸೊ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಯಿತು, ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಏನು ಅರ್ಥ ಆಗಿಲ್ಲ ಅಂತ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕ್ವೆಶ್ಚನ್ ಆನ್ಸರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಬಂದು. ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಲಾಸ್ಟ್ ಟೈಮ್ ಶಾರ್ಟ್ಸಲ್ಲಿ ಹೇಳಿದ್ದೀನಿ, ಒಂದು ಶಾರ್ಟ್ ವಿಡಿಯೋದಲ್ಲಿ ನೋಡಿಲ್ಲ ಅಂದರೆ ಒಂದ್ಸತಿ ಅದನ್ನು ಕೂಡ ಚೆಕ್ ಮಾಡಿ. ಸ್ಟಡಿ ಸೆಂಟರ್ ಚಾನಲ್ ಇದೆ, ಸ್ಟಡಿ ಸೆಂಟರ್ ಚಾನಲಲ್ಲಿ ನಿಮಗೆ ಕನ್ನಡ ಮತ್ತು ಸೋಷಲ್ ಸೈನ್ಸ್ ಸಿಗುತ್ತೆ. ಬೇಕಂದರೆ ರೆಫರ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಓಕೆನಾ. ಥ್ಯಾಂಕ್ ಯು ಸೊ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.